ಬಿಎಂಟಿಸಿಗೆ ಕಿಲ್ಲರ್ ಹಣೆಪಟ್ಟಿ ತಂದುಕೊಟ್ಟ ಡ್ರೈವರ್ಸ್. ಎಲೆಕ್ಟ್ರಿಕ್ ಬಸ್ ಚಾಲಕರಿಗೆ ಬಿಎಂಟಿಸಿಯಿಂದ ಈಗ ಕೊಕ್ ನೀಡಲಾಗುತ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಬಿಎಂಟಿಸಿಗೆ ಕಿಲ್ಲರ್ ಹಣೆಪಟ್ಟಿ ತಂದುಕೊಟ್ಟ ಡ್ರೈವರ್ಸ್. ಎಲೆಕ್ಟ್ರಿಕ್ ಬಸ್ ಚಾಲಕರಿಗೆ ಬಿಎಂಟಿಸಿಯಿಂದ ಕೊಕ್ ನೀಡಲಾಗುತ್ತಾ? ಹಾಗಾದ್ರೆ ಕರ್ನೂಲ್ ದುರಂತದ ಬೆನ್ನಲ್ಲೇ ಸರ್ಕಾರ ಈಗ ಫುಲ್ ಅಲರ್ಟ್ ಆಗಿದೆ. ಮೇಜರ್ ಸರ್ಜರಿಗೆ ರಾಜ್ಯ ಸಾರಿಗೆ ಇಲಾಖೆ ಮುಂದಾಗಿದೆ. ಈ ಹಿನ್ನೆಲೆ ಇಂದು ರಾಮಲಿಂಗಾರೆಡ್ಡಿಯಿಂದ ಸುದ್ದಿಗೋಷ್ಠಿಯನ್ನ ಮಾಡಲಾಗುತ್ತೆ. ಸಾರಿಗೆ ಸಚಿವರಿಂದ ಸುದ್ದಿಗೋಷ್ಠಿಯನ್ನ ಮಾಡಲಾಗುತ್ತೆ. ಹಿಂದೆ ನಿರ್ಧಾರವಾಗುತ್ತಾ ಹಾಗಾದ್ರೆ ಇವಿ ಬಸ್ ಚಾಲಕರ ಭವಿಷ್ಯ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಬಿಎಂಟಿಸಿಗೆ ಕಿಲ್ಲರ್ ಹಣೆಪಟ್ಟಿಯನ್ನ ಡ್ರೈವರ್ಸ್ಗಳು ತಂದುಕೊಡ್ತಾ ಇದ್ದಾರೆ. ನೀವು ಕೂಡ ಇತ್ತೀಚೆಗೆ ಗಮನಿಸ್ತಾ ಇದ್ದೀರಾ ಎಷ್ಟೆಲ್ಲ ಅಪಘಾತಗಳು ಸಂಭವಿಸ್ತಾ ಇದೆ ಅಂತ. ಬಿಎಂಟಿಸಿಗೆ ಈಗ ಕಿಲ್ಲರ್ ಹಣೆಪಟ್ಟಿಯನ್ನ ತಂದುಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಎಲೆಕ್ಟ್ರಿಕ್ ಬಸ್ ಚಾಲಕರಿಗೆ ಬಿಎಂಟಿಸಿಯಿಂದ ಕೊಕ್ ನೀಡುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನೋಡ್ಬೇಕಾಗುತ್ತೆ ಬಿಎಂಟಿಸಿಯಿಂದ ಎಷ್ಟು ಚಾಲಕರಿಗೆ ಕೊಕ್ ನೀಡ್ತಾರೆ ಅಂತ. ಇಲ್ಲ ಏನಾದರೂ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಡ್ತಾರಾ ಅಥವಾ ಅವರ ವಿರುದ್ಧವಾಗಿ ಈಗ ಕೆಲವೊಂದಿಷ್ಟು ಕಠಿಣ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾರೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಇವಿ ಬಸ್ ಚಾಲಕರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಈ ಹಿನ್ನೆಲೆ ಇಂದು ರಾಮಲಿಂಗಾರೆಡ್ಡಿ ಅವರು ಅಂದ್ರೆ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಕೇವಲ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಇವಿ ಚಾಲಕರೇನಿದ್ದಾರೆ ಅವರಿಗೆ ಈ ಒಂದು ಸುದ್ದಿಗೋಷ್ಠಿಯನ್ನ ಮಾಡಲಾಗ್ತಾ ಇರುವಂತದ್ದು. ಎಲೆಕ್ಟ್ರಿಕ್ ಬಸ್ ಚಾಲಕರಿಂದ ಸಾಲು ಸಾಲು ಆಕ್ಸಿಡೆಂಟ್ಗಳಾಗ್ತಾ ಇದೆ. ಕಳೆದ ಶನಿವಾರ ಅಷ್ಟೇ ಗಮನಿಸಬಹುದು, ಎಲೆಕ್ಟ್ರಿಕ್ ಬಸ್ಗೆ ಮಹಿಳೆ ಬಲಿಯಾಗಿದ್ರು. ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವವರಿಗೆ ಕೊಕ್ ನೀಡ್ತಾರ? ಹಾಗಾದ್ರೆ ಎಲೆಕ್ಟ್ರಿಕ್ ಬಸ್ಗಳಲ್ಲಿ ಇನ್ನು ಮುಂದೆ ಬಿಎಂಟಿಸಿ ಡ್ರೈವರ್ಗಳನ್ನ ಬಳಕೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ಗೆ ನಿಯೋಜನೆ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ. ಎಲೆಕ್ಟ್ರಿಕ್ ಬಸ್ ಚಾಲಕರ ಎಡವಟ್ಟುಗಳೇ ಈಗ ಮುಳುವಾಯ್ತಾ ಅವರಿಗೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಸಾಲು ಸಾಲು ಅಪಘಾತಗಳಿಂದ ಚಾಲಕರಿಗೆ ಕೊಕ್ ಸಿಗುತ್ತಾ? ಹಾಗಾದ್ರೆ ಯಾಕೆಂತಂದ್ರೆ ಸಾಲು ಸಾಲು ಅಪಘಾತಗಳಾಗ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಇನ್ನು ಕಳೆದ ಶನಿವಾರ ನೀವು ಗಮನಿಸಬಹುದು, ಎಲೆಕ್ಟ್ರಿಕ್ ಬಸ್ಗೆ ಮಹಿಳೆ ಬಲಿಯಾಗಿದ್ರು. ಹೊರಗುತ್ತಿಗೆ ಆಧಾರದಲ್ಲಿ ಇಲ್ಲಿ ಡ್ರೈವರ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಕೊಕ್ ನೀಡಿ ಈಗ ಬಿಎಂಟಿಸಿ ಡ್ರೈವರ್ಸ್ಗಳನ್ನೇ ಈ ಒಂದು ಎಲೆಕ್ಟ್ರಿಕ್ ಬಸ್ಗಳಿಗೂ ಕೂಡ ಬಳಕೆ ಮಾಡ್ಕೊಳ್ತಾರಾ ಅನ್ನೋದನ್ನ ಇನ್ನು ಮುಂದೆ ನೋಡ್ಬೇಕಾಗತ್ತೆ. ಇನ್ನು ಬಿಎಂಟಿಸಿ ಅವರನ್ನ ಎಲೆಕ್ಟ್ರಿಕ್ ಬಸ್ಗೆ ನಿಯೋಜನೆಯ ಬಗ್ಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಯಾಕೆಂದ್ರೆ ಎಲೆಕ್ಟ್ರಿಕ್ ಬಸ್ ಚಾಲಕರಿಂದ ಸಾಲು ಸಾಲು ಅಪಘಾತಗಳಾಗ್ತಾ ಇದೆ. ಇದರಿಂದ ಸರ್ಕಾರದ ವಿರುದ್ಧವಾಗಿ ಎಲ್ಲರೂ ಕೂಡ ದೂಷಿಸ್ತಾ ಇದ್ದಾರೆ. ಸರ್ಕಾರ ಏನ್ ಮಾಡ್ತಾ ಇದೆ, ಇಷ್ಟೆಲ್ಲ ಅಪಘಾತಗಳಾಗ್ತಾ ಇದೆ, ಎಷ್ಟೋ ಜನರ ಮೇಲೆ ಬಿಎಂಟಿಸಿ ಬಸ್ ಹರಿತಾ ಇದೆ. ಹಾಗಾಗಿ ಎಷ್ಟೋ ಜನ ತಮ್ಮ ಪ್ರಾಣವನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ಸಾರಿಗೆ ಸಚಿವರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಹಾಗಾಗಿ ಇದರ ಹಿನ್ನೆಲೆ ಸದ್ಯಕ್ಕೆ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಇವತ್ತು ಮಾಡ್ತಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಇವತ್ತು ರಾಮಲಿಂಗಾರೆಡ್ಡಿ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾವೆಲ್ಲ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಇದರ ಜೊತೆಗೆ ಹೊರಗುತ್ತಿಗೆ ಡ್ರೈವರ್ಸ್ಗೆ ಏನಾದ್ರೂ ಕೊಕ್ ಕೊಡ್ತಾರಾ ಅಂತ? ಎಷ್ಟಾಯ್ತು ಈಗಾಗಲೇ ನೋಡಬಹುದು, ಕೆಲವೊಂದ್ ಕಡೆ ರಾಜ್ಯ ಸರ್ಕಾರಕ್ಕೆ ಒಂದ್ ರೀತಿ ನುಂಗಲಾಗಿರುವಂತದ್ದು ಇವಿ ಬಸ್ಗಳು. ಅದರಲ್ಲಿ ಪ್ರಮುಖವಾಗಿ ಇವಿ ಬಸ್ಗಳು ನೋಡ್ತಾ ಇರ್ಬೋದು. ಬೆಂಗಳೂರು ಸೇರಿದಂತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗ್ತಿರೋದು ಹಾಗೂ ಸಾರ್ವಜನಿಕರು ಬಲಿ ಆಗ್ತಿರೋದು ಇವಿ ಬಸ್ಗಳಿಂದ ಕೂಡ ಈಗಾಗಲೇ ಸಮಿತಿ ಒಂದು ರಿಪೋರ್ಟ್ ಕೊಟ್ಟಿರೋದು. ಆ ಸಮಿತಿ ರಿಪೋರ್ಟ್ ಬಂದ ನಂತರ ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರೋದು. ಪ್ರಮುಖವಾಗಿ ಏನು ಕೇಂದ್ರ ಕೈಗಾರಿಕಾ ಸಚಿವರಾದಂತಹ ಏನು ಒಂದು ಕುಮಾರಸ್ವಾಮಿ ಅವರಿಗೂ ಕೂಡ ಪತ್ರ ಬರೆದಿರುವಂತದ್ದು. ರಾಜ್ಯದ ಮಾನ ಮರ್ಯಾದೆ ಇವಿ ಬಸ್ಗಳಿಂದ ಹರಾಜಾಗ್ತಾ ಇದೆ. ನೀವು ಕೇಂದ್ರ ಸರ್ಕಾರದಿಂದ ಕೊಟ್ಟಂತಹ ಅನುದಾನದಲ್ಲಿ ಇವಿ ಬಸ್ಗಳು ತಗೊಳ್ಳಿ ಅಂತ ಹೇಳಿದ್ರಿ. ಈ ಬಸ್ಗಳು ತಗೊಂಡಿಕ್ಕೆ ಇವತ್ತು ಈ ರೀತಿ ದಿನನಿತ್ಯ ಒಂದಲ್ಲ ಒಂದು ಅಪಘಾತ ಆಗಿರ್ಬೋದು, ದಿನನಿತ್ಯ ಒಂದಲ್ಲ ಒಂದು ಸಾರ್ವಜನಿಕರ ಪ್ರಾಣಹಾನಿ ಆಗಿರ್ಬೋದು, ಇವೆಲ್ಲನೂ ಕೂಡ ಕಾರಣ ಇದು ಇವಿ ಬಸ್ಗಳು ಡ್ರೈವರ್ಗಳು ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಗುತ್ತಿಗೆ ಆಧಾರದ ಮೇಲೆ ತಗೊಂಡಿರೋ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಒಂದು ರೀತಿ ಬೇಜವಾಬ್ದಾರಿ ಗಾಡಿ ಓಡಿಸ್ತಾ ಇದ್ದಾರೆ. ಇದರಿಂದ ಸಂಸ್ಥೆಗೆ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಕೂಡ ರಾಮಲಿಂಗಾರೆಡ್ಡಿ ಅವರು ಇವತ್ತು ಏನು ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತಾಡಿರುವಂತದ್ದು. ಈ ಹಿಂದೆನೂ ಕೂಡ ಕಳೆದ 2 ದಿನಗಳಿಂದ ಕೂಡ ಕುಮಾರಸ್ವಾಮಿ ಅವರಿಗೆ ಒಂದು ಪತ್ರ ಬರೆದಿರೋ ಪತ್ರದಲ್ಲೂ ಕೂಡ ಇದನ್ನೇ ಉಲ್ಲೇಖ ಮಾಡಿರುವಂತದ್ದು. ಪ್ರಮುಖವಾಗಿ ಇವಿ ಬಸ್ಗಳು ಬೇಡ, ನಮಗೆ ಮಾಮೂಲಿ ಬಸ್ಗಳೇ ಕೊಡಿ, ಅಂದ್ರೆ ಡೀಸೆಲ್ ಬಸ್ಗಳೇ ಕೊಡಿ. ಇದರಿಂದ ಕೂಡ ಯಾವ್ದು ಕೂಡ ನಮ್ಗೆ ಜಾಸ್ತಿ ಸಮಸ್ಯೆ ಇಲ್ಲ. ಆದ್ರೆ ಈ ಬಸ್ ಬಂದಾಗಿಂದ ಕೂಡ ಸುಮಾರು 8 ರಿಂದ 10 ಸಾವುಗಳಾಗಿದೆ ಬಸ್ನಿಂದಾನೆ. ಕಳೆದ 3 ದಿನಗಳಿಂದ ಕೂಡ ಒಂದು ಬಸ್ನಿಂದ ಏನು ವಿಜಯನಗರದ ಸಾವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಒಂದು ರಾಮಲಿಂಗಾರೆಡ್ಡಿ ಮಾಡುವಂತಹ ಸುದ್ದಿಗೋಷ್ಠಿ ಪ್ರಮುಖ ಅಂಶಗಳನ್ನು ಕೂಡಿರುತ್ತೆ ಅಂತಾನೆ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವವರಿಗೆ ಇವತ್ತು ಕೊಕ್ಕು ಕೊಡ್ತಾರ ಅನ್ನೋದು ಕೂಡ ಸದ್ಯಕ್ಕೆ ಪ್ರಶ್ನೆಯಾಗಿ ಉಳಿದಿದೆ. ಯಾಕೆಂದ್ರೆ ಎಲೆಕ್ಟ್ರಿಕ್ ಬಸ್ಗಳಿಂದ
ಸಾಕಷ್ಟು ಅಪಘಾತಗಳಾಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಸರ್ಕಾರವನ್ನು ದೂಷಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಎಲೆಕ್ಟ್ರಿಕ್ ಬಸ್ಗಳನ್ನ ತಗೊಂಡು ಬಂದಿದ್ದ ಉದ್ದೇಶ ಏನಂತಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಎನ್ನುವ ನಿಟ್ಟಿನಲ್ಲಿ, ಇದರ ಜೊತೆಗೆ ಸಂಚಾರಕ್ಕೂ ಕೂಡ ಅನುಕೂಲ ಆಗುತ್ತೆ. ಈ ಒಂದು ಎಲೆಕ್ಟ್ರಿಕ್ ಬಸ್ಗಳಿಂದ ಸಾಕಷ್ಟು ಉಪಯೋಗ ಆಗುತ್ತೆ ಅಂತ ಈ ಒಂದು ಎಲೆಕ್ಟ್ರಿಕ್ ಬಸ್ಗಳನ್ನ ಸದ್ಯಕ್ಕೆ ತರಲಾಯಿತು. ಆದ್ರೆ ಈ ಒಂದು ಎಲೆಕ್ಟ್ರಿಕ್ ಬಸ್ಗಳಿಂದಲೇ ಇಷ್ಟೊಂದು ಪ್ರಮಾಣದಲ್ಲಿ ಅಪಘಾತ ಆಗ್ತಾ ಇದೆ. ಇದರ ಜೊತೆಗೆ ಅಲ್ಲಿ ಏನು EV ಬಸ್ಗಳಲ್ಲಿ ಡ್ರೈವರ್ಸ್ಗಳಿದ್ದಾರೆ, ಅವರನ್ನು ಹೊರಗುತ್ತಿಗೆ ಆಧಾರದಲ್ಲಿ ಅವರನ್ನು ನೇಮಕ ಮಾಡಿಕೊಳ್ಳಲಾಗಿದೆ. ಅವರಿಗೆ ಈ ಸುದ್ದಿಗೋಷ್ಠಿಯಲ್ಲಿ ಕೊಡ್ತಾರಾ ಅಂತ ನೋಡ್ಬೇಕಾಗುತ್ತೆ ಸಾರಿಗೆ ಸಚಿವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ.